ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಟ್ಸ್. ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಪನ್ನೀರ್ ಹೇಗೆ ಮಾಡೋದಂತ ನೋಡೋಣ. ನಾನು ನೋಡಿ ಹೆರಿಟೇಜ್ ಪನ್ನೀರು ತೊಗೊಂಡಿದ್ದೀನಿ. 400 ಗ್ರಾಮ್ ಇದೆ, ಎರಡು ಸೇರಿಸಿ. ಆಮೇಲೆ ಪಾಲಕ್ಕು ಒಂದು 2 ಕಟ್ಟು ತೊಗೊಂಡಿದ್ದೀನಿ. ಅದು ಯಾಕೆಂದರೆ ಬೇಯಿಸಿದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಪಾಲಕ್ ನೋಡಿ ಚೆನ್ನಾಗಿ ಒಂದು 2-3 ಸಲ ನೀಟಾಗಿ ತೊಳ್ಕೊಳ್ಬೇಕು. ಯಾಕಂದರೆ ಅದರಲ್ಲಿ ಸ್ವಲ್ಪ ಮರಳು ಎಲ್ಲ ಇರುತ್ತಲ್ವ, ಹಾಗಾಗಿ ನೀಟಾಗಿ ಒಂದು 2-3 ಸಲ ತೊಳಿಬೇಕು. ಆಮೇಲೆ ನೋಡಿ ಪಾಲಕ್ ತೊಳಿಬೇಕಾದಾಗ ನೀರು ಈ ಥರ ಇಟ್ಕೊಂಡು ಬಸಿಬಾರ್ದು. ಮೇಲ್ಗಡೆಯಿಂದ ಪಾಲಕ್ ಮಾತ್ರ ಎತ್ಕೊಳ್ಬೇಕು. ಯಾಕೆಂದರೆ ಮರಳು ಅದೆಲ್ಲ ಕೆಳಗಡೆ ಹಾಗೆ ಕೂತಿರುತ್ತೆ. ನಾವು ನೀರು ಬಸ್ಬಿಟ್ರೆ ಮತ್ತೆ ಅದು ಹಾಗೆ ಪಾಲಕ್ಗೆ ಅಂಟ್ಕೊಳ್ಳುತ್ತೆ. ನೋಡಿ ಈ ಥರ ಎತ್ಕೋಬೇಕು. ಪಾಲಕ್ ಮಾತ್ರ ತೊಳೆದ್ಬಿಟ್ಟು ಎತ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು, ಈಗ ನೋಡಿ ಎಲ್ಲ ನೀಟಾಗಿ ಪಾಲಕ್ ತೊಳ್ಕೊಂಡ್ವಲ್ಲ, ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟು ನಾವು ತೊಳೆದಿರೋ ಪಾಲಕ್ನೆಲ್ಲ ಅದರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಈಗ ಅನಿಸ್ಬೋದು ಪಾಲಕ್ ಎಷ್ಟು ಜಾಸ್ತಿ ಇದೆ ಅಂತ, ಬಟ್ ಬೆಂದ ಮೇಲೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ನಿಮಗೆ 1 ಬೌಲ್ ಮಾತ್ರ ಸಿಗುತ್ತೆ ಅದು ಪೇಸ್ಟು. ನೋಡಿ ಈ ಥರ ಒಂದು ಸ್ವಲ್ಪ ಬೆಂದರೆ ಅದು ಬೇಗ ಬೆಂದೋಗುತ್ತೆ. ಸೊಪ್ಪಲ್ವ, ಪಾಲಕ್ ಸೊಪ್ಪು. ಆಮೇಲೆ ಪಾಲಕ್ ಸೊಪ್ಪಲ್ಲಿ ನೋಡಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಯಾರಿಗೆಲ್ಲ ರಕ್ತದ ಅಂದರೆ ಅನಿಮಿಯಾ ಪ್ರಾಬ್ಲಮ್ ಇದ್ದವರಿಗೆ ಇದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಹಾಗೆ ಮುಖ್ಯವಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋರಿಗಂತೂ ಒಳ್ಳೆಯದಿದು. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಇದ್ರ ಜೊತೆಗೆ ಒಂದು ಕುಕ್ಕುಂಬರು ಹಸಿ ಇದೆ, ನೀವು ಮಿಕ್ಸಿಗೆ ಹಾಕಿ ಚೆನ್ನಾಗಿರುತ್ತೆ ಆ ಜ್ಯೂಸು. ನೀವು ಅಂದ್ಕೊಳ್ಬೋದು ಕುಡಿಯೋಕ್ಕಾಗಲ್ಲ ಅಂತ, ಹಾಗೇನಿಲ್ಲ. ಪಾಲಕ್ಕು ಮತ್ತು ಕುಕ್ಕುಂಬರು ಎರಡೂ ಮಿಕ್ಸ್ ಮಾಡಿ ನೀವು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಇಷ್ಟು ಸಾಕು, ಬೇಗ ಬೆಂದೋಗುತ್ತೆ. ಇಲ್ಲೂ ಅಷ್ಟೇ, ನಾವು ಪಾಲಕ್ ಮಾತ್ರ ಎತ್ಕೊಳ್ಬೇಕು. ಈ ಥರ ಪಾಲಕ್ ಎತ್ಕೊಂಡು ಆಮೇಲೆ ತಣ್ಣೀರು ನೀವು ಆದಷ್ಟು ಫ್ರಿಜ್ಜಲ್ಲಿರೋ ವಾಟರ್ ಹಾಕ್ಕೊಳ್ಳಿ. ಇದರಿಂದ ಏನು ಲಾಭ ಅಂತಂದರೆ ಪಾಲಕ್ ಕಲರ್ ನಿಮಗೆ ಚೇಂಜ್ ಆಗಲ್ಲ, ಹಾಗೇ ಇರುತ್ತೆ ಗ್ರೀನ್ ಕಲರ್ ಆಗಿ. ಹಾಗಾಗಿ ಫ್ರಿಜ್ ವಾಟರ್ ಅಂದರೆ ಐಸ್ ವಾಟರಲ್ಲಿ ನೀರು ಹಾಕಿ ಅದನ್ನೆಲ್ಲ ತಣ್ಣಗಾಗಕ್ಕೆ ಬಿಡಿ. ಬೇಗ ತಣ್ಣಗಾಗ್ಬಿಡುತ್ತೆ, ಕಲರು ಚೇಂಜ್ ಆಗಲ್ಲ ನಮಗೆ ಪಾಲಕದು. ಆಮೇಲೆ ವೆಯ್ಟ್ ಲಾಸ್ದು ನಾನೇನು ಹೇಳಿದ್ನಲ್ವ, ಅದರದ್ದು ವಿಡಿಯೋ ಸಹ ನಾನು ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೋಡಿ ಈಗೆಲ್ಲ ಕೂಲಾಗಿದೆ. ನೋಡಿ ನಾವು ಬೇಯಿಸಿದ್ರೂ ಕಲರ್ ನೋಡಿ ಗ್ರೀನಾಗಿ ಹಾಗೇ ಇರುತ್ತೆ. ಹಾಗಾಗಿ ಐಸ್ ವಾಟ್ರಿಗೆ ಹಾಕಬೇಕು ಯಾವಾಗಲೂ ನಾವು. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಪಾಲಕ್ ಮಾತ್ರ ಹಾಕ್ಕೊಳ್ಳಿ, ನೀರೇನು ಹಾಕ್ಕೊಳ್ಬಾರ್ದು. ಅದ್ರ ಜೊತೆಗೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಅದ್ರ ಜೊತೆಗೆ ಹಾಕಿ ಮಿಕ್ಸಿ ಪೇಸ್ಟ್ ಮಾಡ್ಕೊಳ್ಬೇಕು ನೈಸಾಗಿ. ಆಮೇಲೆ ಪಾಲಕ್ಕು ಅಷ್ಟೇ, ಮಕ್ಕಳಿಗೆ ಜಾಸ್ತಿ ಕೊಡೋದ್ರಿಂದ ಬುದ್ಧಿಶಕ್ತಿನೂ ಜಾಸ್ತಿ ಆಗುತ್ತೆ. ತುಂಬ ಗುಣಗಳಿದೆ ಪಾಲಕಲ್ಲಿ. ಡೈಲಿ ನಮ್ಮ ಆಹಾರದಲ್ಲಿ ಇದನ್ನು ಬಳಕೆ ಮಾಡಬೇಕು, ತುಂಬ ಒಳ್ಳೆಯದು. ನೋಡಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಇಷ್ಟಾದರೆ ಸಾಕು. ನೋಡಿ ಪೇಸ್ಟು ನೋಡ್ತಿರ್ಬೋದು ಎಷ್ಟು ಗ್ರೀನಾಗಿ, ಕಲರ್ ಏನೂ ಚೇಂಜ್ ಆಗಿಲ್ಲ. ನಾವು ಐಸ್ ವಾಟರ್ ಹಾಕದೇ ಇದ್ದರೆ ಏನಾಗುತ್ತೆ ಗೊತ್ತಾ, ಒಂದು ಸ್ವಲ್ಪ ಕಲರ್ ಕಪ್ಪಾಗುತ್ತೆ ಅದು, ನೀವು ನೋಡಿ ಬೇಕಾದರೆ. ಈ ಸೈಡು ನೋಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಂಡು, ಆಮೇಲೆ ಒಂದು 2 ಸ್ಪೂನು ತುಪ್ಪನೂ ಹಾಕ್ಕೊಳ್ಳೋಣ. ತುಪ್ಪ ಫಸ್ಟ್ ಹಾಕ್ಕೊಳ್ಬಾರ್ದು, ಯಾಕಂದರೆ ಸೀದೋಗ್ಬಿಡುತ್ತೆ. ಫಸ್ಟ್ ಎಣ್ಣೆ ಹಾಕಿನೇ ಆಮೇಲೆ ತುಪ್ಪ ಹಾಕ್ಕೊಳ್ಬೇಕು. ನೋಡಿ ತುಪ್ಪ ಮೆಲ್ಟ್ ಆಗ್ತಾ ಇದೆ. ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ. ಪನ್ನೀರ್ ಹಾಕೋಣ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಪನ್ನೀರ್ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈ ಪನ್ನೀರು ಅಷ್ಟೇ ನೋಡಿ, ಇದು ನಮ್ಮ ಇಂಡಿಯಾದಿಂದ ಫಸ್ಟು ಪರಿಚಯ ಆಗಿರೋದಲ್ಲ, ಇದು ಪೋರ್ಚುಗೀಸರು ನಮಗೆ ಪರಿಚಯ ಮಾಡಿಸಿದ್ದು. ಯಾಕಂದರೆ ನಾವೆಲ್ಲ ನೋಡಿ ಹಾಲು, ಆಮೇಲೆ ಈ ಹಸು ಅಂದರೆ ನಾವು ಅಂದರೆ ಪೂಜ್ಯನೀಯ ಭಾವದಲ್ಲಿ ನೋಡ್ತೀವಲ್ವ. ಹಾಲು ಹೊಡೆದ್ರೆ ಯಾವಾಗಲೂ ನೋಡಿ ಮನೆಯಲ್ಲಿ ಅಶುಭ ಅಂತ ಹೇಳ್ತೀವಿ. ಹಾಗಾಗಿ ಇದು ನಮ್ಮದಲ್ಲ, ಆ ಪೋರ್ಚುಗೀಸರು ಬಂದು ಇದು ಹಾಲು ಹೊಡೆದು ಪನ್ನೀರ್ ಮಾಡಿ ಅವರು ಇದು ನಮಗೆ ಇಂಡಿಯಾಗೆ ಪರಿಚಯ ಮಾಡಿಸಿರೋದು.
ಇದು ನಮ್ಮದು ಇಂಡಿಯನ್ದಲ್ಲ. ಅದೇ ಎಣ್ಣೆಯಲ್ಲೇ ನೀವು ಅದನ್ನೇನು ಸಪ್ರೇಟ್ ಮಾಡೋದು ಬೇಕಾಗಿಲ್ಲ. 1 ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಹಾಗೆ ಪಲಾವ್ ಎಲೆ 2 ಎಣ್ಣೆ ಹೇಗೋ ಬಿಸಿ ಇರುತ್ತಲ್ವ, ಅದಕ್ಕೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿದಿರೋ ಈರುಳ್ಳಿ ಒಂದು 3 ತಗೊಂಡಿದ್ದೀನಿ. ದೊಡ್ಡದಾಗಿರೋ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಈರುಳ್ಳಿ ಸ್ವಲ್ಪ ಬೇಯಬೇಕು. ಈರುಳ್ಳಿ ಬೇಗ ಬೇಯುತ್ತೆ ಅಂತ ನಾನು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಲರು ಸ್ವಲ್ಪ ಬೇಗ ಚೇಂಜ್ ಆಗುತ್ತೆ. ಅದರಲ್ಲಿರೋ ನೀರು ಅಂಶ ಸ್ವಲ್ಪ ಬಿಟ್ಕೊಂಡು, ಈರುಳ್ಳಿ ನೋಡ್ತಿರ್ಬೋದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ನಾವು ಈ ಥರ ಯಾವುದೇ ಗ್ರೇವಿ ಮಾಡಲಿ ಫಸ್ಟ್ ಈರುಳ್ಳಿನ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅವಾಗೇ ನಮಗೆ ಅದು ಗ್ರೇವಿ ಟೇಸ್ಟ್ ಬರೋದು. ಈ ರೆಸ್ಟೋರೆಂಟಲ್ಲೆಲ್ಲ ಯಾಕೆ ನಾವು ಅಷ್ಟು ಟೇಸ್ಟ್ ಇರುತ್ತೆ ಅಂತ ಅವರು ಚೆನ್ನಾಗಿ ಬೇಯಿಸ್ತಾರೆ. ಈಗ ನೋಡಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕಿದ್ದೀನಿ. ಹಾಗೆ ಗರಂ ಮಸಾಲೆ ಒಂದು ಅರ್ಧ ಸ್ಪೂನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ನಾವೇನು ಪಾಲಕ್ ಬೇಯಿಸ್ಕೊಂಡಿರ್ತೀವಲ್ವ ಅದ್ರದ್ದು ಪೇಸ್ಟ್ ಹಾಕ್ಕೊಂಡು ಒಂದು ಕುದಿ ಬರಲಿ ಸಾಕು ಅಷ್ಟೇ. ಯಾಕಂದರೆ ಪಾಲಕ್ ಆಲ್ರೆಡಿ ನಾವು ಬೇಯಿಸಿರ್ತೀವಲ್ಲ, ಹಾಗಾಗಿ ಒಂದು ಕುದಿ ಬಂದರೆ ಅಷ್ಟೇ ಸಾಕು. ನೋಡಿ ಕುದಿ ಸ್ವಲ್ಪ ಬರ್ತಾ ಇದೆ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಹೇಳಿದ್ನಲ್ವ ಇದು ಪಾಲಕ್ ಪನ್ನೀರ್ ಮಾಡೋದು ಅಂತ ತುಂಬಾ ಈಸಿ. ಯಾಕಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ನಮ್ಗೆ ಬೇಕಾಗಲ್ಲ. ಅಂದರೆ ಟೊಮಾಟೊ ಪ್ಯೂರಿನೂ ನಾವು ಹಾಕೋದಿಲ್ಲ, ಇದರಲ್ಲಿ ಏನೂ ಹಾಕಲ್ಲ. ಹಂಗಾಗಿ ತುಂಬ ಬೇಗ ಮಾಡ್ಕೊಳ್ಬೋದು. ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. 1-2 ನಿಮಿಷ ಮುಚ್ಚಿಟ್ಬಿಟ್ರೆ ಬೇಗ ಬಾಯ್ಲ್ ಆಗುತ್ತೆ. ಮುಚ್ಚಿಡಿ, ಯಾಕಂದರೆ ಪಾಲಕ್ ಬೇಯ್ತಿರ್ಬೇಕಾದ್ರೆ ಸುಟ್ಟು ಸಿಡ್ದು ಬಿಡುತ್ತೆ. ನಿಮ್ಮ ಕಿಚನ್ ಎಲ್ಲ ಮತ್ತೆ ಹೋಲಿ ಆಡಿದ ಥರ ಆಗಿಬಿಡುತ್ತೆ. ಸ್ವಲ್ಪ ಮುಚ್ಚಿಡಿ. ನೋಡಿ ಸಾಕು, ಇಷ್ಟು ಕುದಿ ಬಂದಿದೆ ನೋಡಿ ಆಲ್ರೆಡಿ. ಲೈಟಾಗಿ ಮಿಕ್ಸ್ ಮಾಡಿ. ಈಗ ನೋಡಿ ನಾವು ಮುಂಚೆನೇ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಪನ್ನೀರ್ನ, ಅದನ್ನು ಹಾಕ್ಕೊಂಬಿಡೋಣ. ಲೈಟಾಗಿ ಮಿಕ್ಸ್ ಮಾಡಿ ಇದಷ್ಟೇ 1-2 ನಿಮಿಷ ಮುಚ್ಚಳ ಮುಚ್ಚಿಟ್ರೆ, ಯಾಕಂದರೆ ಪನ್ನೀರು ಅದೆಲ್ಲ ಮಸಾಲೆ ಗ್ರೇವಿ ಎಲ್ಲ ಸ್ವಲ್ಪ ಚೆನ್ನಾಗಿ ಎಳ್ಕೊಳ್ಳಿ ಅನ್ನೋ ಕಾರಣಕ್ಕೆ 5 ನಿಮಿಷ ಮುಚ್ಚಳ ಮುಚ್ಚಿಡಿ ಸಾಕು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಕ್ರೀಮ್ ಹಾಕ್ಕೊಳ್ಳಿ, ಲಾಸ್ಟಲ್ಲಿ ಹಾಕ್ಕೊಳ್ಬೇಕು. ಕ್ರೀಮ್ ಹಾಕಿದ ಮೇಲೆ ತುಂಬ ಹೊತ್ತು ಏನು ಬೇಯಿಸೋದು ಬೇಡ, ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಅಷ್ಟೇ, ಅದೇ ಬಿಸಿಗೆ ನಾನು ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ಬಿಟ್ಟಿದ್ದೀನಿ ನೋಡಿ ಕ್ರೀಮ್ ಹಾಕಿ. ಈಗ ಪಾಲಕ್ ಪನ್ನೀರ್ ರೆಡಿಯಾಗಿದೆ ನೋಡಿ. ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಇದು ನಿಮ್ಗೆ ಚಪಾತಿ, ಪುಲ್ಕ, ರೋಟಿ, ನಾನ್ ಯಾವ್ದು ಬೇಕಾದರೂ ನೀವು ಅದ್ರ ಜೊತೆಗೆ ಟೇಸ್ಟ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗುತ್ತೆ. ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ನೋಡಿದ್ರಲ್ವ ವಿಡಿಯೋ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಹಾಕೋದು, ಸುಲಭವಾಗಿ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಆಗಿರುತ್ತೆ. ಇದೇ ಥರ ಪನ್ನೀರ್ ಬಟರ್ ಮಸಾಲ ಸಹ ನಾನು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂದರೆ ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ.